ಗುಡ್ ಮಾರ್ನಿಂಗ್, ವೇಕ್ ಅಪ್. ವೀರ್, ಹೇಳು ವೀರ್, ನಿನ್ಗೋಸ್ಕರ ಬಿಸಿ ಬಿಸಿ ಕಾಫಿ ತಂದಿದ್ದೀನಿ. ಹೇಳು, ಆರೋಗುತ್ತೆ. ಕಾಫಿ ತಾನೆ, ಅಲ್ಲಿ ಇಟ್ಬಿಟ್ಟು ಹೋಗು. ಡೋಂಟ್ ಡಿಸ್ಟರ್ಬ್ ಮೀ. ವೀರ್, ಕಾಫಿನ ಬಿಸಿ ಬಿಸಿ ಇರುವಾಗ್ಲೇ ಕುಡಿಬೇಕು, ಅವಾಗ್ಲೇ ಮಜಾ. ಹೇಳು, ಎದ್ದೇಳು ಎದ್ದೇಳು, ಗೆಟ್ ಅಪ್. ಇಶಾನಿ, ಮಲ್ಗಿದ್ ಸಾಕು, ಇವತ್ ಇಂಪಾರ್ಟೆಂಟ್ ಕೆಲ್ಸ ಇದೆ, ನೀನ್ ಬರ್ಲೇಬೇಕು. ಅಂತ ಇಂಪಾರ್ಟೆಂಟ್ ಏನು? ಇವತ್ ಮನೆಯಿಂದ ಎಲ್ರು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ನೀನು ಬರ್ಬೇಕು. ಗೊತ್ತಿಲ್ವಾ ನಿನ್ಗೆ? ನಾನ್ ಯಾಕೆ ಬರ್ಬೇಕು? ವೀರ್, ಇವತ್ ನಮ್ ಎಂಗೇಜ್ಮೆಂಟ್ ಇನ್ವಿಟೇಷನ್ ಕಾರ್ಡ್ ಪೂಜೆ ಇದೆ. ಅದೆಲ್ಲ ನೀವೇ ಮುಗಿಸ್ಕೊಳ್ಳಿ. ಅಪ್ಪ, ಅಮ್ಮ, ಅಜ್ಜಿ, ಅತ್ತೆ, ಮಾವ ಎಲ್ರೂ ಇದಿರಲ್ವಾ, ಮತ್ತೆ ನಾನ್ ಯಾಕೆ? ವೀರ್, ನಿನ್ನೆ ಇನ್ವಿಟೇಷನ್ ಕಾರ್ಡ್ ಸೆಲೆಕ್ಷನ್, ಪ್ರಿಂಟಿಂಗ್ ಇದ್ಯಾವುದಕ್ಕೂ ಬರ್ಲಿಲ್ಲ ನೀನು. ಹೋಗ್ಲಿ, ಅದನ್ನೆಲ್ಲ ನಾನೇ ತೋರ್ಸೋಣ ಅಂತ ಆಸೆಯಿಂದ ಬಂದ್ರೆ ನೀನ್ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡಿಲ್ಲ. ಇವಾಗ ನೋಡಿದ್ರೆ ಟೆಂಪಲ್ ಬರಲ್ಲ ಅಂತಿದ್ಯಾ, ಇದ್ ಸರಿನಾ? ಸರಿ, ಎಷ್ಟೊತ್ತಿಗೆ ಹೋಗೋದು? ರಿಟರ್ನ್ ಎಷ್ಟೊತ್ತಿಗೆ ಬರೋದು? ನೀನ್ ರೆಡಿ ಆದ ಕೂಡ್ಲೆ ಹೋಗೋದು. ಅಲ್ಲಿ 1 hour ಆಗ್ಬೋದು ಅನ್ಸುತ್ತೆ. ಯಾಕೆ? ನಥಿಂಗ್, ಹೀಗೆ ಕೇಳ್ದೆ. ಸರಿ, ಬೇಗ ಕಾಫಿ ಕುಡ್ದು ಫ್ರೆಶ್ ಅಪ್ ಆಗು, ನಾವು ರೆಡಿ ಆಗ್ತೀವಿ. ಇವತ್ ನೀನು ಮಿಸ್ ಮಾಡೋ ಹಾಗೆ ಇಲ್ಲ, ಪೂಜೆಗೆ ಬರ್ಲೇಬೇಕು. ಇಶಾನಿ, ಒಂದು ಇಂಪಾರ್ಟೆಂಟ್ ನೋ ಈವೆಂಟ್. ನೋ ನೋ, ಐ ಡೋಂಟ್ ವಾಂಟ್ ಯುವರ್ ಎಕ್ಸ್ಪ್ಲನೇಷನ್. ಮ್ಯಾರೇಜ್ ಅನ್ನೋದು ಲೈಫಲ್ಲಿ ಒಂದೇ ಸಲ ಬರೋದು, ಇದನ್ನೆಲ್ಲ ನೀನ್ ಅಟೆಂಡ್ ಮಾಡ್ಲೇಬೇಕು ವೀರ್. ಲೈಫಲ್ಲಿ ಇದೆಲ್ಲ ಮತ್ತೆ ಮತ್ತೆ ಬರುತ್ತಾ? ಇಶಾನಿ, ನೋ ಮೋರ್ ಎಕ್ಸ್ಪ್ಲನೇಷನ್ ಅನ್ನಲ್ಲ, ನೀನ್ ಬರ್ತಿದ್ಯಾ ಅಷ್ಟೇ ವೀರ್. ನಾನು ಭೈರವಿ ಮನೆಗೆ ಡ್ರೈವರ್ ಆಗಿ ಹೋಗ್ಬೇಕು. ಇಲ್ಲಿ ಇಶಾನಿ ಬೇರೆ ದೇವಸ್ಥಾನಕ್ಕೆ ಬಾ ಅಂತಿದ್ದಾಳೆ. ಏನ್ ಮಾಡ್ಲಿ? ಈಗ 2 ದೋಣಿ ಮೇಲೆ ಕಾಲಿಡೋದು ತುಂಬಾ ಕಷ್ಟ.